ಸ್ನೇಹಿತರೆ ನಮಸ್ಕಾರ. ಒಂದು 3 ಎಕರೆ 37 ಗುಂಟೆ ಜಮೀನು ಬಂದಿದೆ ಸ್ನೇಹಿತರೆ ಸೇಲ್ಗೆ. ನೋಡಿ, ಕೆಂಪು ಭೂಮಿ, ಇದು ಪಕ್ಕದ ಲ್ಯಾಂಡು. ಹೂವೆಲ್ಲ ಹಾಕಿದ್ದಾರೆ. ಇಲ್ಲಿ ವಾಟರ್ ಸೋರ್ಸು ಕೂಡ ಚೆನ್ನಾಗಿದೆ. ಪಕ್ಕದ ಜಮೀನವರು ನೀರು, ಇದೇ ರಸ್ತೆ ಸ್ನೇಹಿತರೆ. ಎಲ್ಲ ತಿರುಗಾಡೋಕ್ಕೆ ರಸ್ತೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ರಸ್ತೆ ಬಿಟ್ಕೊಂಡಿದ್ದಾರೆ. ಇದು 3 ಎಕರೆ 37 ಗುಂಟೆ ಜಾಗ. ಏನು ಹೋಗ್ತಾ ಇದೆಯಲ್ಲ, ಇದು ರಸ್ತೆ ಎಲ್ಲ ದುಬಸ್ತ್ ಮಾಡಿ ಕಲ್ಲೆಲ್ಲ ಅಳತೆ ಮಾಡಿ ಮಾಡ್ಕೊಂಡಿದ್ದಾರೆ. ಸೂಪರ್ ಜಾಗ ನೋಡಿ. ಹಿತಾಹಿತ ಆಸ್ತಿ. ನಿಮ್ಗೆ ಏನು ಡಾಕ್ಯುಮೆಂಟ್ ಬೇಕು ಒದಗಿಸ್ಕೊಡೋಣ. ಚೆನ್ನಾಗಿದೆ ಲ್ಯಾಂಡು. ನೋಡಿ, ಇದೇ ಲ್ಯಾಂಡು. ಈ ಹೂವಿಂದ ಈ ಕಡೆಗೆ 3 ಎಕರೆ 37 ಗುಂಟೆ ಎಂಡ ಬೇಲಿವರೆಗೂ ಕೂಡ ಬರುತ್ತೆ ಸ್ನೇಹಿತರೆ. ಲ್ಯಾಂಡ್ ಚೆನ್ನಾಗಿದೆ. ಒಂದು NHಗೆ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಗುಂಡುಪೇಟ ರಿಜಿಸ್ಟ್ರೇಷನ್ ಬರುತ್ತೆ. ಇಲ್ಲೆಲ್ಲ ಹೂವೆಲ್ಲ ಬೆಳೆದಿದ್ದಾರೆ. ನೋಡಿ, ಇದೇ ರಸ್ತೆ. ಇಲ್ಲಿಂದ ಇಲ್ಲಿ ನೀವು ನಿಮ್ಮ ಮಧ್ಯ ಗೇಟ್ ಹಾಕೋಬೋದು. ಇದು ತಿರುಗಾಡೋಕ್ಕೆ ಎಲ್ಲ ಕೂಡ ಅವರೆಲ್ಲ ಇದು ಮಾಡಿ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ತಿರುಗಾಡೋಕ್ಕೆ ಎಲ್ಲ ಟೋಟಲ್ ಬೌಂಡ್ರಿ ಇವ್ರದ್ದು ಇಲ್ಲಿ ಒಂದು 10-15 ಎಕರೆ ಇದೆ. ಇವ್ರ ಸಂಬಂಧಿಕರದೆಲ್ಲ ಇವರೆಲ್ಲ ತಿರುಗಾಡೋಕ್ಕೆ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ. ಇವರು ಸ್ನೇಹಿತರೆ ಎಕರೆ 32 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ಕುಂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಸ್ಲೈಟ್ಲಿ. ಕೆಂಪು ಭೂಮಿ, ವಾಟರ್ ಏರಿಯಾ ಇರೋಂಥ ಜಾಗ. ಮೂರು ಎಕರೆ 37 ಗುಂಟೆ ಸ್ನೇಹಿತರೆ. ನೋಡಿ, ಇದು ಕಲ್ಟಿವೇಷನ್ ಆಗಿರೋದು. ಕಲ್ಟಿವೇಷನ್ ಮಾಡಿಲ್ಲ ಇದನ್ನು. ನೋಡಿ, ಪಕ್ಕದ ಲ್ಯಾಂಡ್ ಇದು ಕಲ್ಟಿವೇಷನ್ ಆಗಿರೋದು. ಕಲ್ಟಿವೇಷನ್ ಮಾಡಿದ್ರೆ ಕೂಡ ಇದು ಕೂಡ ಹಾಗೆ ಆಗುತ್ತೆ.